ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ವಸುದೇವ ಕುಟುಂಬ ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮೇಘಂಗೆ ತುಂಬ ಬೈತಾನೆ. ನೀನು ನಾನು ತೋರಿಸಿದ ಕಾಲೇಜಿನೇ ಪ್ರೀತಿ ಅಂದ್ಕೊಂಡ್ರೆ ನಾನು ಏನೂ ಮಾಡೋದಕ್ಕಾಗೋದಿಲ್ಲ. ನಾನು ಫಾಸ್ಟ್ ಎಲ್ಲ ಗೊತ್ತಿದ್ರು ನೀವು ಈ ಥರ ಹಿಂಗೆ ರಿಯಾಕ್ಟ್ ಮಾಡ್ತೀರಾ ಅಂತ ಗೊತ್ತಿರೋ ನಿಮ್ಮ ಹತ್ರನೂ ಸುಳಿತಾ ಇರಲಿಲ್ಲ. ಇನ್ನೊಂದು ಸತಿ ಏನಾರು ಈ ಥರ ಎಲ್ಲ ಡ್ರಾಮಾ ಮಾಡೋಕ್ಕೆ ಬಂದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅಂತ ಆ ಕೇಕ್ ಇಟ್ಟಿದ್ದು ಟಬ್ನ ಒದ್ಬಿಟ್ಟು ಅಲ್ಲಿಂದ ಹೊಂಟೋಗ್ಬಿಡ್ತಾನೆ. ಆವಾಗ ಮೇಘಂಗೆ ತುಂಬ ಬೇಜಾರಾಗ್ತಾ ಇರುತ್ತೆ, ಕಣ್ಣೀರಾಗ್ತಾ ಇರ್ತಾಳೆ. ನಾನು ಏನೇನಿಲ್ಲ ಅಂತ ಕನ್ಸು ಕಟ್ಕೊಂಡಿದ್ದೆ, ಇವರು ನೋಡಿದ್ರೆ ಈ ಥರ ಮಾಡಿಬಿಟ್ರಲ್ಲ, ಏನಪ್ಪ ಮಾಡೋದು ಅಂತ ಬೇಜಾರು ಮಾಡ್ಕೊಂಡು ಕಣ್ಣೀರಾಗ್ತಾ ಇರ್ತಾಳೆ. ಅಲ್ಲಿ ನೋಡಿದ್ರೆ ಮೊಬೈಲಲ್ಲಿ ಸಿಕ್ಕಾಪಟ್ಟೆ ಕಾಲ್ಸ್ ಬರ್ತಾ ಇರತ್ತೆ. ತಕ್ಕ ಇಷ್ಟೊಂದು ಸತಿ ಕಾಲ್ ಮಾಡ್ತಿದ್ದಾಳೆ. ನಾನು ಇಷ್ಟೊತ್ತಾದರೂ ಮನೆಗೆ ಹೋಗಿಲ್ಲ ಅಂದರೆ ಮತ್ತೆ ಮನೆಯಲ್ಲಿ ತುಂಬ ಗಾಬರಿ ಆಗ್ತಾರೆ. ನಾನು ಫಸ್ಟು ಮನೆಗೆ ಹೋಗಬೇಕು ಅಂತ ಇಮಿಡಿಯೇಟ್ಲಿ ಮನೆಗೆ ಹೊರಡ್ತಾಳೆ. ಖುಷಿಗೆ ಟೆನ್ಷನ್ ಆಗ್ತಾ ಇರತ್ತೆ. ಅಯ್ಯೋ ಮೇಘ ಏನು ಮಾಡ್ಕೊಂಡ್ಲೋ ಏನೋ, ಈ ನಿತಿನ್ ಏನಾದ್ರೂ ಪ್ರಪೋಸಲ್ನ ಒಪ್ಕೊಂಡ ಈಗ ಒಂದು ಸತಿ ಫೋನ್ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಮೇಘಂಗೆ ಫೋನ್ ಮಾಡ್ತಾನೆ. ಫೋನ್ ಮಾಡಿದ್ರೆ ಫೋನ್ ರಿಂಗ್ ಆಗ್ತಾ ಇರತ್ತೆ. ಮೇಘ ಫೋನಲ್ಲಿ ವಂಶಿ ಬಾಬಾ ಕಾಲ್ ಮಾಡ್ತಿದ್ದಾರೆ ಅಂತ ಫೋನ್ನ ನೋಡ್ಬಿಟ್ಟು ಅವಳು ಕಾಲ್ ರಿಸೀವ್ ಮಾಡೋದಿಲ್ಲ, ಫೋನ್ನ ಕಟ್ ಮಾಡ್ತಾ ಇರ್ತಾಳೆ. ಅಯ್ಯೋ ಈ ಹುಡುಗಿ ಏನಾಯಿತು, ಏನಕ್ಕೆ ಫೋನ್ ಕಟ್ ಮಾಡ್ತಾ ಇದ್ದಾಳೆ, ನಾನು ಒಂದು ಸತಿ ಮಾತಾಡಿದರೆ ಚೆನ್ನಾಗಿರ್ತಿತ್ತಲ್ಲ, ಏನು ಮಾಡೋದು, ಇವಳ್ದು ಏನಾಯಿತು ಅಂತ ಹೆಂಗೆ ತಿಳ್ಕೊಳ್ಳೋದು ಅಂತ ಟೆನ್ಷನ್ ಮಾಡ್ಕೊತಾ ಇರ್ತಾನೆ. ಯಾಕೆ ವಂಶಿ ಅವರು ಏನೋ ಟೆನ್ಷನ್ ಮಾಡ್ಕೊಂಡಿದ್ದೀರಾ, ಫೋನ್ ನೋಡ್ತಿದ್ದಾರೆ, ಯಾರು ಫೋನ್ ಮಾಡ್ತಾ ಇದ್ದೀರಾ ಅಂತ ಕಾರ್ತಿ ಕೇಳ್ತಾ ಇರ್ತಾಳೆ. ಏನು ಒಳ್ಳೆ ಡಿಟೆಕ್ಟಿವ್ ಥರ ನನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆಯಾ, ನನಗೆ ಯಾರೋ ಒಬ್ಬರು ಫೋನ್ ಮಾಡೋದಿತ್ತು, ಅದಕ್ಕೆ ನಾನು ಫೋನ್ ಮಾಡೋದಕ್ಕೆ ಅಂತ ಕಾಯ್ತಾ ಇದ್ದೆ, ಅವ್ರು ನಾನು ಫೋನ್ ಪಿಕ್ ಮಾಡ್ತಾ ಇಲ್ಲ ಅಷ್ಟೇ ಅಂತ ಹೇಳ್ತಿರ್ತಾನೆ. ಅವ್ರು ಯಾರು ಇಷ್ಟೊತ್ತಲ್ಲಿ ಫೋನ್ ಮಾಡೋರು ಅಂತ ಕೇಳ್ತಾ ಇರ್ತಾಳೆ. ಅದೆಲ್ಲ ನಿನಗ್ಯಾಕೆ, ನಿನಗೆ ಏನೋ ಒಂಚೂರು ನೀನು ಕೇಳೋದಿಲ್ಲ ಅಂತ ಉತ್ತರ ಕೊಟ್ಟರೆ ನೀನು ಜಾಸ್ತಿ ಪ್ರಶ್ನೆ ಮಾಡೋದಕ್ಕೆ ಬರಬೇಡ ನನ್ನ ಅಂತ ಹೇಳ್ಬಿಟ್ಟು ಅಲ್ಲಿಂದ ವಂಶಿ ಹೊಂಟೋಗ್ಬಿಡ್ತಾನೆ. ಇವ್ರು ಈ ಥರ ನಡ್ಕೊತಾರೆ ಅದು ನೋಡಿದ್ರೆ ಯಾಕೋ ಡೌಟ್ ಬರ್ತಾ ಇದೆಯಲ್ಲ, ಏನು ಹಿಡಿತಾ ಇದೆ ಇಲ್ಲಿ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಮತ್ತು ಗೀತಾ ಎಲ್ಲರೂ ಟೆನ್ಷನ್ ಮಾಡ್ಕೊತಾರೆ. ಅಯ್ಯೋ ಇನ್ನೂ ಬರಲಿಲ್ವಲ್ಲ ಮೇಘ ಅಂತ ಟೆನ್ಷನ್ ಮಾಡ್ಕೊತಾ ಇರ್ತಾರೆ. ಆಗ ಡೋರ್ ಬೆಲ್ ರಿಂಗ್ ಆಗುತ್ತೆ. ಆಗ ಗೀತಾ ಬಂದ್ಬಿಟ್ಟು ಬಾಕ್ಲನ್ನು ಓಪನ್ ಮಾಡ್ತಾಳೆ. ಓಪನ್ ಮಾಡಿದಾಗ ಮೇಘ ಬಂದಿರ್ತಾಳೆ. ಯಾಕೆ ಮೇಘ ಎಲ್ಲೋಗಿದೆ ನೀನು, ನಿನ್ಗೇನಾದ್ರು ಒಂಚೂರಾದರೂ ಭಯ ಭಕ್ತಿ ಏನಾದರೂ ಇದೆಯೇ, ಮನೆಗೆ ಫೋನ್ ಮಾಡಿ ತಿಳಿಸ್ಬೇಕು, ಎಲ್ಲೋಗಿದ್ದೀನಿ ಏನು ಎತ್ತ ಅಂತ ಹೇಳಬೇಕು ಅಂತ ಗೊತ್ತಾಗಲ್ವೇನೆ ನಿನಗೆ ಅಂತ ಬೈತಾ ಇರ್ತಾಳೆ. ನಾನ್ ಸ್ಟಾಪಾಗಿ ಭಯಪಡಕ್ಕ, ನನಗೆ ತುಂಬ ತಲೆ ನೋವ್ತಾ ಇದೆ, ನನಗೆ ಯಾರು ಡಿಸ್ಟರ್ಬ್ ಮಾಡಬೇಡಿ ಅಂತ ಹೋಗ್ಬಿಟ್ಟು ರೂಮ್ಗೆ ಹೋಗಿ ಬಾಕ್ಲಾಕೊಂಡ್ಬಿಡ್ತಾಳೆ. ನೋಡ್ತೀಯಮ್ಮ ಇವಳಿಗೆ ಎಷ್ಟು ಕೊಬ್ಬು, ನಾವು ಎಷ್ಟೊತ್ತಿಂದ ಟೆನ್ಷನ್ ಮಾಡ್ಕೊಂಡು ಎಷ್ಟು ಸತಿ ಫೋನ್ ಮಾಡಿದ್ವಿ, ಫೋನ್ ಒಂದು ಸತಿನೂ ಆನ್ಸರ್ ಮಾಡಿಲ್ಲ, ಮನೆಗೆ ಬಂದ ತಕ್ಷಣ ಎಲ್ಲಿಗೆ ಹೋಗಿದ್ದೆ ಏನು ಎತ್ತ ಅಂತ ಏನು ಉತ್ತರ ಕೊಡ್ದೇನೆ ಹೋಗ್ಬಿಟ್ಟು ರೂಮ್ ಬಾಕ್ಲಾಕೊಂತಾಳೆ. ಇವಳಿಗೆ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಹೋಗ್ಬಿಟ್ಟು ಬಾಕ್ಲು ತರ್ತಾ ಇರ್ತಾಳೆ ಗೀತಾ. ಅವಾಗ ಪದ್ಮ ಬಂದ್ಬಿಟ್ಟು ನೀನು ಅವಳನ್ನ ಡಿಸ್ಟರ್ಬ್ ಮಾಡಬೇಡ, ಏನೋ ಅವಳಿಗೆ ತಲೆನೋವು ಅಂತ ಹೇಳಿದ್ಲಲ್ಲ, ಹೋಗ್ಲಿ ಬಿಡು, ಆಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಅವಳೇ ಬರ್ತಾಳೆ ಅಂತ ಹೇಳ್ತಿರ್ತಾರೆ. ಅವಾಗ ಅಮ್ಮ ನಿನ್ಗೆ ಅರ್ಥ ಆಗೋದಿಲ್ಲ, ಅವಳು ಹೋಗಿ ಎಷ್ಟೊತ್ತಾಯಿತು, ಎಲ್ಲಿಗೆ ಹೋಗಿದ್ಲು ಏನು ಇತ್ತು ಅಂತ ವಿಚಾರಿಸ್ಬಾರ್ದ, ಮೇಘ ಬಾಕ್ಲು ತೆಗಿ ಅಂತ ಬಾಕ್ಲು ತರ್ತಾ ಇರ್ತಾಳೆ. ಆದರೂ ಅವಳು ಬಾಕ್ಲು ತೆಗಿತಾ ಇರಲ್ಲ, ಕಣ್ಣೀರಾಗ್ತಾ ಇರ್ತಾಳೆ ರೂಮಲ್ಲಿ ಕೂತ್ಕೊಂಡು. ಅಯ್ಯೋ ನಿತಿನ್ ಅವರೇ, ನಾನು ನಿಮ್ಮನ್ನ ಇಷ್ಟೆಲ್ಲ ಪ್ರೀತಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೆ, ನೀವು ಈ ಥರ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಫೋನಲ್ಲಿ ಅವ್ನ ಫೋಟೋ ನೋಡಿಕೊಂಡು ಕಣ್ಣೀರಾಗ್ತಾ ಇರ್ತಾಳೆ. ಗೀತಂಗೆ ಬೈತಾರೆ. ಗೀತಾ ಅವಳು ಹೇಳಿದ್ಲು ತಾನೇ ಅವಳಿಗೆ ತಲೆ ನೋವ್ತಾ ಇದೆ ಅಂತ, ಅವಳಿಗೆ ಯಾಕೆ ಡಿಸ್ಟರ್ಬ್ ಮಾಡ್ತಾ ಇದೆಯಾ, ಅವಳೊಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಲಿ ಬಿಡು, ಆಮೇಲೆ ಬೇಕಾದ್ರೆ ಮಾತಾಡ್ಸೋಣ ಅಂತ ಹೇಳ್ತಿರ್ತಾರೆ. ಅವಾಗ ನೀವೆಲ್ಲ ಅವಳನ್ನ ಈ ಥರ ಸಪೋರ್ಟ್ ಮಾಡೋದಕ್ಕೇ ಅವಳು ಅಷ್ಟೊಂದು ಇಚ್ಕೊಂಡಿರೋದು, ಅವಳನ್ನ ಸುಮ್ಮನೆ ಬಿಡೋದಿಲ್ಲ ನಾನು ಅಂತ ಹೇಳ್ತಿರ್ತಾಳೆ. ಈಗ ಒಂದು ಸ್ವಲ್ಪ ಸುಮ್ಮನೆ ಆಗಮ್ಮ, ನೀನು ಆ ಥರ ಎಲ್ಲ ಕಿರ್ಚಾಡ್ಬೇಡ, ಅವಳು ತಿರ್ಗಾ ಮನ್ಸಿಗೆ ಬೇಜಾರು ಮಾಡ್ಕೊತಾಳೆ ಅಂತ ಪದ್ಮ ತಂಗೆ ಸಮಾಧಾನ ಮಾಡ್ತಿರ್ತಾರೆ. ಅಯ್ಯೋ ಮಾವ ಹೋಗಿ ಆಚೆ ಎಲ್ಲ ಹುಡುಕ್ತಾ ಇರ್ತಾರೆ, ನಾನು ಅವ್ರಿಗೆ ಫಸ್ಟು ಫೋನ್ ಮಾಡ್ತೀನಿ ಇರು ಅಂತ ಹೇಳ್ಬಿಟ್ಟು ಅವ್ರ ಮಾವಂಗೆ ಫೋನ್ ಮಾಡ್ತಾಳೆ. ಆವಾಗ ಅವನು ಹುಡ್ಕಾಡ್ತಾ ಇರ್ತಾನೆ ಮೇನ್ ರೋಡಲ್ಲಿ. ಎಲ್ಲಿದ್ದೀರಾ ಮಾವ ಅಂತ ಕೇಳ್ತಾಳೆ. ಆವಾಗ ಅಯ್ಯೋ ನಾನು ಇಲ್ಲೇ ಮೇನ್ ರೋಡಲ್ಲಿ ಇದ್ದೀನಿ ಗೀತಾ ಅಂತ ಹೇಳ್ತಾನೆ. ಆವಾಗ ನೀವು ಆದಷ್ಟು ಬೇಗ ಮನೆಗೆ ಬಂದ್ಬಿಡಿ, ಮೇಘ ಮನೆಗೆ ಬಂದಿದ್ದಾಳೆ ಅಂತ ಹೇಳ್ತಾಳೆ. ಆವಾಗ ಹೌದಾ ಎಲ್ಲೋಗಿದ್ಲಂತೆ ಅಂತ ಕೇಳ್ತಿರ್ತಾನೆ. ಆವಾಗ ಅಯ್ಯೋ ಇಲ್ಲ, ಇಲ್ಲೇ ಅವಳು ಎಲ್ಲಿ ಹೇಳ್ತಾಳೆ ನನ್ನ ಹತ್ರ, ಮನೆಗೆ ಬರ್ತಿದ್ದಂಗೆ ತಲೆ ನೋವ್ತಾ ಇದೆ ಅಂತ ಹೋಗ್ಬಿಟ್ಟು ರೂಮ್ ಬಾಕ್ಲಾಕೊಂಡ್ಬಿಟ್ಲು ಅಂತ ಹೇಳ್ತಿರ್ತಾಳೆ. ನೀನು ಅವಳಿಗೆ ಬೈಯೋದಕ್ಕೆ ಹೋಗಬೇಡ ಅಂತ ಹೇಳ್ಬಿಟ್ಟು ಅವ್ನು ಫೋನ್ ಕಟ್ ಮಾಡ್ತಾನೆ. ಸರಿ ನೀವು ಬೇಗ ಬನ್ನಿ ಅಂತ ಹೇಳ್ಬಿಟ್ಟು ಅವಳು ಫೋನ್ ಕಟ್ ಮಾಡ್ತಾಳೆ. ಆದಮೇಲೆ ಅಜ್ಜಿ ರೂಮ್ ಹತ್ರ ಹೋಗ್ತಾರೆ. ರೂಮ್ ಹತ್ರ ಹೋದ್ರೆ ನೋಡಿದ್ರೆ ಅಲ್ಲಿ ರಕ್ತ ಹರ್ಕೊಂಡ್ ಬರ್ತಾ ಇರುತ್ತೆ. ಅದನ್ನ ನೋಡ್ಬಿಟ್ಟು ಫುಲ್ ಟೆನ್ಷನ್ ಆಗುತ್ತೆ. ಪದ್ಮ ಅಂತ ಜೋರಾಗಿ ಕಿರ್ಚ್ಕೊಂತಾರೆ. ಅವಾಗ ಪದ್ಮ ಮತ್ತೆ ಗೀತಾ ಎಲ್ಲರೂ ಅಲ್ಲಿಗೆ ಬರ್ತಾರೆ. ನೋಡಿದ್ರೆ ಮೇಘ ಕೈ ಕುಯ್ಕೊಂಡು ಅಲ್ಲಿ ಬಿದ್ದಿರ್ತಾಳೆ. ಅದನ್ನ ನೋಡ್ಬಿಟ್ಟು ಅಯ್ಯೋ ಇವಳು ಯಾಕೆ ಹಿಂಗೆ ಮಾಡ್ಕೊಂಡ್ಲು, ಮೇಘ ಯಾಕೆ ಈ ಥರ ಮಾಡ್ಕೊಂಡು ಅಂತ ಎಲ್ಲ ಮನೆಯವರೆಲ್ಲ ಗೋಳಾಡ್ತಾ ಇರ್ತಾರೆ. ಅವಾಗ ಅಯ್ಯೋ ಈಗ ಟೆನ್ಷನ್ ಮಾಡ್ಕೊಳ್ಳೋ ಟೈಮಲ್ಲ, ಫಸ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅವಳನ್ನ ಅಂತ ಹೇಳ್ಬಿಟ್ಟು ಅವ್ರ ಮಾವಂಗೆ ಹೋಗಿ ಆಚೆಗಡೆ ಯಾವ್ದಾರ ಗಾಡಿ ಕರ್ಕೊಂಬನ್ನಿ ಅಂತ ಹೇಳ್ತಾಳೆ. ಅವಾಗ ಅಯ್ಯೋ ವಂಶಿಗೆ ಫೋನ್ ಮಾಡಿ ಹೇಳೋಣ ಅಂತ ನೋಡ್ತಾನೆ. ಅವಾಗ ಅಯ್ಯೋ ಬೇಡ, ವಂಶಿಗೆ ಫೋನ್ ಮಾಡಿದ್ರೆ ಸ್ವಾತಿ ಮತ್ತು ವಂಶಿ ಇಬ್ಬರು ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ, ಇವಾಗ ಅವ್ರಿಗೆ ಫೋನ್ ಮಾಡೋದು ಬೇಡ ಅಂತ ಹೇಳಿ ಅವರೇ ಗಾಡಿನ ಅರೇಂಜ್ ಮಾಡಿಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಹಾಸ್ಪಿಟ್ಲಲ್ಲಿ ಡಾಕ್ಟ್ರು ಏನಾಯಿತು ಅಂತ ಕೇಳ್ತಾರೆ. ಅವಾಗ ಈ ಥರ ಮನೆಯಲ್ಲಿ ಮಿಸ್ ಆಗಿ ಕೈ ಕುಯ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಅವಾಗ ಇಲ್ಲ, ಇದು ಅಟೆಂಪ್ಟ್ ಸೂಸೈಡ್ ಕೇಸು, ಫಸ್ಟು ಪೊಲೀಸ್ ಕಂಪ್ಲೇಂಟ್ ಆಗಬೇಕು, ಅಲ್ಲಿವರೆಗೂ ನಾವು ಅಟೆಂಡ್ ಮಾಡಲ್ಲ ಅಂತ ಹೇಳ್ತಿರ್ತಾರೆ.
ಪದ್ಮ ಅವರು ದಯವಿಟ್ಟು ಪ್ಲೀಸ್ ನಮ್ಮ ಮಗಳು ಜೀವನ ಉಳಿಸ್ಕೊಡಿ ಅಂತ ತುಂಬ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾರೆ. ಅದನ್ನ ನೋಡ್ಬಿಟ್ಟು ಡಾಕ್ಟ್ರು ಹೋಗ್ಲಿ ಅಂತ ಒಳಗಡೆಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಅಂತ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಆವಾಗ ಗೀತಾ ಇಮಿಡಿಯೇಟ್ಲಿ ಸ್ವಾತಿಗೆ ಫೋನ್ ಮಾಡ್ತಾಳೆ. ಸ್ವಾತಿಗೆ ಫೋನ್ ಮಾಡಿಬಿಟ್ಟು ನಡೆದಿರೋ ವಿಷಯನೆಲ್ಲ ಹೇಳ್ತಾಳೆ. ಹೇಳ್ತಿದ್ದಂಗೆ ಸ್ವಾತಿ ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಓಡೋಣ ಅಂತ ವಂಶಿ ಅವ್ರನ್ನ ಕೇಳ್ತಾ ಇರ್ತಾಳೆ. ಏನಾಯಿತು, ಯಾಕೆ ಹಿಂಗೆ ಟೆನ್ಷನ್ ಮಾಡ್ಕೊಂಡಿದ್ಯಾ ಅಂತ ಕೇಳ್ತಾ ಇರ್ತಾಳೆ. ಅವಾಗ ಅಯ್ಯೋ ಈ ಥರ ಮೇಘ ಕೈ ಕುಯ್ಕೊಂಡ್ಬಿಟ್ಟಿದ್ದಾಳಂತೆ ಅಂತ ಹೇಳ್ತಾಳೆ. ಅವಾಗ ಅಯ್ಯೋ ಯಾವ ಹಾಸ್ಪಿಟ್ಲು ಏನು ಎತ್ತಂತ ಇಮಿಡಿಯೇಟ್ಲಿ ಅವರಿಬ್ಬರು ಓಡ್ತಾರೆ. ಅವರೇ ತಾತಾಜಿ ಇಬ್ರಿಗೂ ಹೇಳೋದು ಬೇಡ, ಯಾಕಂದರೆ ಅವ್ರಿಗೆ ವಯಸ್ಸಾಗಿದೆ ಅಲ್ವಾ, ಅವ್ರಿಗೆ ಟೆನ್ಷನ್ ಆಗುತ್ತೆ, ನಾವು ಇಲ್ಲೇ ಆಚೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಅವರಿಬ್ಬರೂ ಹಾಸ್ಪಿಟ್ಲಿಗೆ ಬರ್ತಾರೆ. ಮತ್ತು ವಂಶಿ ಇಬ್ಬರೂ ಹಾಸ್ಪಿಟ್ಲಿಗೆ ಬರ್ತಾರೆ. ಹಾಸ್ಪಿಟ್ಲಿಗೆ ಬರ್ತಿದ್ದಂಗೆ ಗೀತಾ ತುಂಬ ಕಣ್ಣೀರಾಗ್ತಾ ಇರ್ತಾಳೆ. ಅಯ್ಯೋ ಏನಾಯ್ತಕ್ಕ, ಯಾಕಕ್ಕ ಹಿಂಗಾಯಿತು, ನಮ್ಮ ಮೇಘಂಗೆ ಏನಾಯಿತು ಅಂತ ಕೇಳ್ತಾ ಇರ್ತಾಳೆ. ಅಯ್ಯೋ ನನಗೆ ಗೊತ್ತಾಗಲಿಲ್ಲ ಕಣೆ, ಅಲ್ಲಿ ಅಜ್ಜಿ ನೋಡಿ ಅಲ್ಲಿ ಅವಳನ್ನ ರೂಮಲ್ಲಿ ಮಾತಾಡ್ಸೋದಕ್ಕೆ ಅಂತ ಹೋದರೆ ಅಲ್ಲಿ ಕೈ ಕುಯ್ಕೊಂಡು ಬಿದ್ದಿದ್ಲಂತೆ, ಅಲ್ಲಿ ರಕ್ತ ಹರ್ಕೊಂಡು ಹೋಗ್ತಿತ್ತಂತೆ, ಅದಕ್ಕೇ ನಾವು ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದ್ವಿ ಅಂತ ಹೇಳ್ತಿರ್ತಾಳೆ. ಆವಾಗ ಅಯ್ಯೋ ನೀವು ನಮಗಾದ್ರೂ ಇನ್ಫಾರ್ಮ್ ಮಾಡೋದಲ್ವಾ, ವಂಶಿಯವ್ರ ಕಾರಲ್ಲೇ ಕರ್ಕೊಂಬರ್ಬೋದಾಗಿತ್ತಲ್ಲ ಅಂತ ಹೇಳ್ತಿರ್ತಾಳೆ. ಆವಾಗ ಇಲ್ಲ ಕಣೆ ನನಗೆ ಗೊತ್ತಾಗಲಿಲ್ಲ, ಆವಾಗ ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಬಂದ್ಬಿಟ್ವಿ ಅಂತ ಹೇಳ್ತಿರ್ತಾರೆ. ಅಯ್ಯೋ ನಾನು ಇವಾಗ ಮೇಘನ ಹತ್ರ ಹೆಂಗಾದ್ರೂ ಮಾಡಿ ಮಾತಾಡಬೇಕು ಅಂತ ಸ್ವಾತಿ ಹೇಳ್ತಾ ಇರ್ತಾಳೆ. ಅವಾಗ ಡಾಕ್ಟ್ರು ಆಚೆ ಕಡೆಗೆ ಬರ್ತಾರೆ. ನಮ್ಮ ಮೇಘ ಹೆಂಗಿದ್ದಾಳೆ, ನಾವು ಅವಳನ್ನ ನೋಡ್ಬೋದಾ ಅಂತ ಸ್ವಾತಿ ಕೇಳ್ತಿರ್ತಾಳೆ. ಅವಾಗ ಇದು ಪೊಲೀಸ್ ಕೇಸ್ ಆಗಿರೋದ್ರಿಂದ ನಾವು ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಿದ್ದೀವಿ, ಅವ್ರು ಬರ್ತಾರೆ ಇರಿ. ಪೊಲೀಸ್ ಅವ್ರು ಬಂದು ಪೇಷಂಟ್ ಹತ್ರ ಮಾತಾಡೋವರೆಗೂ ನೀವು ಯಾರೂ ಅವ್ರನ್ನ ಮೀಟ್ ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ಈಗ ನೋಡಿ ನರ್ಸ್ ಇಲ್ಲಿ ಈಗ ಇವ್ರ ಮನೆಯವ್ರನ್ನ ಯಾರನ್ನೂ ಒಳಗಡೆಗೆ ಬಿಡಬೇಡಿ ಅಂತ ಹೇಳ್ಬಿಟ್ಟು ಡಾಕ್ಟ್ರು ಒಳಗಡೆಗೆ ಹೋಗ್ತಾರೆ. ಆವಾಗ ಅಯ್ಯೋ ಯಾಕೆ ಈ ಥರ ಮಾಡ್ಕೊಂಬಿಟ್ಲು ಮೇಘ ಅಂತ ಸ್ವಾತಿ ಬೇಜಾರು ಮಾಡ್ಕೊತಾ ಇರ್ತಾಳೆ. ಆವಾಗ ವಂಶಿ ಸಮಾಧಾನ ಮಾಡ್ತಾ ಇರ್ತಾನೆ. ಈಗ ನಡೆದಿರೋ ಘಟನೆಗಳನ್ನೆಲ್ಲ ಪೊಲೀಸವ್ರ ಮುಂದೆ ಹೇಳ್ತಾಳೆ. ಈಗ ನಿತಿನ್ನ ಪೊಲೀಸವ್ರು ಅರೆಸ್ಟ್ ಮಾಡ್ತಾರೆ. ನಿತಿನಿಂದ ಸಮಸ್ಯೆ ಆಯಿತು ಅಂತ ಮನೆಯವ್ರಿಗೆಲ್ಲರಿಗೂ ಗೊತ್ತಾಗುತ್ತಾ, ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇಲ್ಲಿಗೆ ಈ ಸಂಚಿಕೆ ಕಂಪ್ಲೀಟ್ ಆಗುತ್ತೆ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ಮೇಘ ಈ ಥರ ಮಾಡಬೇಡ್ದಾಗಿತ್ತು. ಅವಳು ಪ್ರೀತಿ ಮಾಡಿದ್ದು ಸರಿ, ಆದರೆ ಫಸ್ಟು ನಿತಿನು ಪ್ರೀತಿ ಮಾಡ್ತಾ ಇದ್ದಾನ ಅಂತ ಫಸ್ಟು ಅದನ್ನು ಕನ್ಫರ್ಮ್ ಮಾಡ್ಕೋಬೇಕಾಗಿತ್ತು. ಅದನ್ನು ಬಿಟ್ಬಿಟ್ಟು ಕೈ ಕುಯ್ತ್ಕೊಂಡು ನಾನು ಜೀವನ ಕಳ್ಕೊಳೋದಕ್ಕೆ ಹೋಗೋದು ತುಂಬ ದೊಡ್ಡ ತಪ್ಪು. ಈ ಥರ ಒಬ್ಬರು ಪ್ರೀತಿ ಸಿಕ್ಕಲಿಲ್ಲ ಅಂದ ತಕ್ಷಣ ಕೈ ಕುಯ್ಕೊಳ್ಳೋ ಅಂತ ಮುಟ್ಟಾಳರು ತುಂಬ ಜನ ಇದ್ದಾರೆ. ಆದರೆ ಈ ಥರ ಕೈ ಕುಯ್ಕೊಳ್ಳೋದ್ರಿಂದ ನಮ್ಮ ಜೀವ ಹೋಗೋದಷ್ಟೇ, ಬೇರೆ ಏನೂ ಯೂಸ್ ಇಲ್ಲ. ಅದರಿಂದ ಮನೆಯವರು ಕಣ್ಣೀರಾಗ್ತಾರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಬೇಗ ಮಾಡಿದ್ದು ದಿ ಬಿಗ್ಗೆಸ್ಟ್ ತಪ್ಪು. ಈ ಥರ ತಪ್ಪನ್ನು ದಯವಿಟ್ಟು ಯಾರೂ ಮಾಡಬೇಡಿ. ಈ ಥರ ತಪ್ಪು ಮಾಡೋದ್ರಿಂದ ನಿಮ್ಮ ಮನೆಯವರು ಕಣ್ಣೀರಾಗ್ತಾರೆ ಅಷ್ಟೇ. ಅವರು ಬೇಜಾರು ಮಾಡಿಕೊಂಡು ನಿಮ್ಮನ್ನ ಸತ್ತೋದ್ರೆ ಹೋಗಿ ಮಣ್ಣು ಮಾಡಿಬಿಟ್ಟು ಸುಮ್ಮನಾಗ್ತಾರೆ. ಆದರೆ ನಿಮ್ಮ ಅಮೂಲ್ಯವಾದ ಜೀವನ ಕಳ್ಕೊತೀರಾ. ದಯವಿಟ್ಟು ಇಂಥ ತಪ್ಪು ಯಾರೂ ಮಾಡಬೇಡಿ ಫ್ರೆಂಡ್ಸ್. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.